ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದರಲ್ಲೂ ಕೂಡ ಸರ್ಕಾರ ಆಡಳಿತ ವೈಫಲ್ಯ ಆಗಿರೋ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಶಾಸಕರಂತ ಸುರೇಶ್ ಕುಮಾರ್ ಸರ್ ಇದ್ದಾರೆ. ಸರ್, ಇವತ್ತು ಆಡಳಿತ ಪಕ್ಷದ ನಡೆ ಒಂದು ಕಡೆ ಆದರೆ ನೀವು ಹೋರಾಟವನ್ನು ಮಾಡ್ತಿದ್ರಿ. ಯಾವ ರೀತಿ ಹೋರಾಟ ಇರುತ್ತೆ? ಇಲ್ಲಿ 3 ಥರ ವಿಚಾರ ಇದೆ. ಘನವೆತ್ತ ರಾಜ್ಯಪಾಲರು ಈಸ್ ದ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಅವರು ನೋಡ್ಕೊಳ್ಳೋ ಒಂದು ಜವಾಬ್ದಾರಿ. ಅವರಿಗೆ ವಿಧಾನಸಭೆಯಲ್ಲಿ ರಕ್ಷಣೆ ಇಲ್ಲ ಅಂತಂದರೆ, ಅವರೇ ಧೈರ್ಯವಾಗಿ ನಿಧಾನಕ್ಕೆ ಹೋಗ್ಬೋದು ಅನ್ನೋ ಪರಿಸ್ಥಿತಿ ಇಲ್ಲದೇ ಇದ್ದರೆ, ಇನ್ನು ಸಾಮಾನ್ಯ ಜನಕ್ಕೆ ಇವರೇನು ರಕ್ಷಣೆ ಕೊಡುತ್ತೆ ಸರ್ಕಾರ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ರಾಜ್ಯಪಾಲರ ಬಾಯಿಯಿಂದ ಈ ನೆಲದ ಕಾನೂನಿನ ವಿರುದ್ಧ ಮಾತಾಡ್ಸೋಕ್ಕೆ ಅವ್ರು ಮಾಡಿರೋ ಪ್ರಯತ್ನ, ರಾಜ್ಯಪಾಲರನ್ನ ತಮ್ಮ ಕೈಗೊಂಬೆ ಮಾಡ್ಕೋಬೇಕಂತ ನೋಡ್ರು, ಅದರ ವಿರುದ್ಧ. ಮೂರನೇದು, ಈಗಾಗಲೇ ಅಬಕಾರಿ ಸಚಿವರು ಅವರ ಕುಟುಂಬ ಮಾಡಿರುವ ಹಗರಣ ಏನಿದೆ ಆ ಕುರಿತು ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ. ಅಬಕಾರಿ ಸಚಿವರ ರಾಜೀನಾಮೆ ಕೇಳ್ತಾ ಇದ್ದೀವಿ. ಮೊನ್ನೆ ಶುಕ್ರವಾರ ಅಧಿವೇಶನ ಮುಗಿದ ಮೇಲೆ ನಮ್ಮ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಅವ್ರಿಗೆ ಸೇರಿದ ಒಂದು ಆಸ್ತಿಗೆ ಬೆಂಕಿ ಇಟ್ಟಿರೋ ಪ್ರಸಂಗ ನಡೆದಿದೆ. ಅದೇ ಬಳ್ಳಾರಿಯಲ್ಲಿ ಒಂದು 15 ದಿವಸದ ಹಿಂದೆ ಫೈರಿಂಗ್ ಆಗಿ ಒಬ್ಬ ಅಮಾಯಕ ವ್ಯಕ್ತಿ ಮರಣ ಹೊಂದಿತ್ತು. ಸೊ ಒಟ್ಟಾರೆ ಇವತ್ತು ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲ, ಶಾಸಕರಿಗೆ ರಕ್ಷಣೆ ಇಲ್ಲ, ಸಾಮಾನ್ಯ ವ್ಯಕ್ತಿಗೆ ರಕ್ಷಣೆ ಇಲ್ಲ, ಶಿಡ್ಲಘಟ್ಟ ಪೌರಾಯುಕ್ತೆ ಅಂತ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ. ಅದ್ರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತೇವೆ. ಮಹಾತ್ಮ ಗಾಂಧೀಜಿ ಹೆಸರನ್ನು ಬದಲಾವಣೆ ಮಾಡಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಈಗ ಇದನ್ನು ಅಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ವಿಪುಲವಾದ ಅವಕಾಶ ಇತ್ತು. ಅಲ್ಲಿ ಮಾತಾಡಬೇಕು. ಈಗಾಗಲೇ ಅದು ಅಪ್ರೂವ್ ಆಗಿರೋದನ್ನ, ರಾಷ್ಟ್ರಪತಿಗಳು ಅಂಕಿತ ಕೊಟ್ಟಿರೋದನ್ನ ಇಲ್ಲಿ ಪ್ರೊಟೆಸ್ಟ್ ಮಾಡಿ ಏನು ಮಾಡ್ತಾರೆ, ಅದಕ್ಕೆಲ್ಲ ಸಂಪೂರ್ಣ ವಿವರಣೆಯನ್ನು ಅಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆ ಕೊಟ್ಟಿದ್ದಾರೆ. ಅದರಿಂದ ಸಮಾಧಾನ. ನಾನು ಇರೋದೇ ಖ್ಯಾತೆ ತೆಗಿಯೋಕ್ಕೆ ಅಂತ ಇದ್ರೆ ನಾವೇನು ಮಾಡೋಕ್ಕಲ್ಲ, ಮಾಡಲಿ ಅವರು. ಸರ್, ಈಗ ಸದನ ಗಲಾಟೆ ಆಗಿದ್ದಕ್ಕೆ ರಾಜ್ಯಪಾಲರನ್ನು ತಡೆದಿದ್ದಕ್ಕೆ ನೀವು ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡಿದ್ರಿ. ನಿಮ್ಮೆಲ್ಲ ದಿಢೀರಾಗಿ 18 ಜನರು ಅಮಾನತು ಮಾಡ್ತಾರೆ. ಈ ಶಾಸಕರ ಅಮಾನತು ಮಾಡೋದಕ್ಕೆ ಯಾಕೆ ಹಿಂದೇಟ್ ಆಗ್ತದೆ? ಯಾವುದು ಶಾಸಕರ ಮೇಲೆ ಹಿಂದೇಟ್ ಆಗ್ತಿರುವಂಥದ್ದು ಕ್ರಮಕ್ಕೆ? ಯಾರು ಅವರ ಆಡಳಿತ ಪಕ್ಷ ಅಲ್ವಾ? ನಮ್ಮ ಕಣ್ಣಿಗೆ ಸುಣ್ಣ, ಅವ್ರ ಕಣ್ಣಿಗೆ ಬೆಣ್ಣೆ. ಇದಿಷ್ಟು ಶಾಸಕರಾಗಿರುವಂಥ ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.